ಅದಕ್ಕೆ ಇಷ್ಟು ಸಹ ನಮ್ಮ ಕಾಂಗ್ರೆಸ್ನವರು ಅಧ್ಯಕ್ಷರಾಗಿದ್ದರು. ಈಗ ಎಲೆಕ್ಷನ್ ಬಂದಿರೋದ್ರಿಂದ ಅವರು ಕಾಂಗ್ರೆಸ್ನವರು ನಾನು ಸ್ವಲ್ಪ ರೆಸ್ಪೆಕ್ಟ್ ನಿಂತ್ಕೊಳ್ಳೋದು ಅಂತ ಹೇಳಿ ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದರು. ಹಾಗಾಗಿ ನಮಗೆಲ್ಲ ಏನು ಅನ್ನಿಸ್ತು ಅಂದರೆ, ಈಗ 50 ವರ್ಷಗಳಾಗಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಂಘ ಎಸ್ಟಾಬ್ಲಿಷ್ ಆಗಿ. ಇರುವಂತಕ್ಕದ್ದು ನಮ್ಮ ಭಾಗದ ಅಂದರೆ ಮೈಸೂರು, ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರು ಯಾವುದಿದೆ ಆ ಭಾಗದ ಜನಗಳಿಗೆ ಅಲ್ಲಿ ಪ್ರೆಸಿಡೆಂಟ್ ಆಗೋಕ್ಕೆ ಅವಕಾಶ ಆಗಿಲ್ಲ. ಈಗ 20 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವ್ರಿಗೆ ಏನು ಅಪೇಕ್ಷೆ ಇದೆ, ಹೇಗೆ ಗಟ್ಟಿ ಮಾಡಬೇಕು, ಬಲಪಡಿಸಬೇಕು ಅನ್ನೋದು ಎಲ್ಲ ಒಂದು ತಿಳಿದಿದೆ. ಹಾಗಾಗಿ ಇವರು ನಿಲ್ಸೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ತೀರ್ಮಾನ ತಗೊಂಡಿದ್ದೀವಿ. ಹಾಗೂ ನಮ್ಮ ಮೈಸೂರು ನಗರ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಜಿ ಅವರು, ಹಾಗೆ ನಮ್ಮ ಗುರುಗಳು ಡಾಕ್ಟರ್ ಮೇಲ್ಕೋಟೆ ಅವರೇ, ಅವತ್ತು ಮೈಸೂರಿನಲ್ಲಿ ಪ್ರಗತಿ ಪರ ಚಿಂತನೆಯಲ್ಲಿ ರಾಮಕಥೆಯನ್ನು ಪ್ರಸರಿಸುತ್ತಿರುವಂತಹ ನಮ್ಮ ಸಮಿತಿಯವರು, ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅಪರಿಮಿತ ಸೇವೆ ಮಾಡಿದ ನಮ್ಮ ವಿಪ್ರ ಮಹಿಳಾ ಮಂಡಳಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಶ್ರೀ ಲಕ್ಷ್ಮೀ ದೇವಿ ಮೇಡಮ್ ಅವರು ಮತ್ತೆಲ್ಲರಿಗೂ ನನ್ನ ಸಾದರ ಗೌರವವನ್ನು ಅರ್ಪಿಸುತ್ತೇನೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಶ್ರೀ ಪಿ ಟಿ ಪ್ರಕಾಶ್ ಅವರು ಹೇಳಿದಾಗೆ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಮಟ್ಟದ ನಮ್ಮ ಸಮುದಾಯದ ಸಂಸ್ಥೆ ಮಹಾಸಭಾ ಸ್ಥಾಪನೆ 50 ವರ್ಷಗಳಾದವು. ಈಗ ಮೊನ್ನೆ ಜನವರಿ 18, 19 ಅದರ ಸುವರ್ಣ ಮಹೋತ್ಸವ ನಾವೆಲ್ಲ ಆಚರಿಸೋದು, ಸಂಭ್ರಮದಿಂದ ಆಚರಿಸೋದು. ಮೈಸೂರಿನಿಂದ ಸಾವಿರಾರು ಜನ ಹೋಗಿ ಭಾಗವಹಿಸಿ, ಏನು ಮಾಸ್ಟರ್ ಹಿರಣ್ಯನವರು ಒಬ್ಬ ಕಲಾವಿದರಾಗಿ, ಶ್ರೇಷ್ಠ ಮಟ್ಟದ ಕಲಾವಿದರಾಗಿ ಸ್ಥಾಪನೆ ಮಾಡಿದಂತಹ ಈ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ನಂತರದಲ್ಲಿ ಇದಕ್ಕೆ ನಂಜುಂಡಸ್ವಾಮಿ ಅಂತ ಹೇಳಿ ಬಹಳ ದೊಡ್ಡ ಸಂಘಟಕರು, ಕೃಷ್ಣರಾಯ ಅಂತ ಹೇಳಿ IAS ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದಂಥವ್ರು, ಅವರ ಅಧ್ಯಕ್ಷರಾಗಿದ್ದಂಥದ್ದು. ನಂತರ BV ಸುಬ್ರಹ್ಮಣ್ಯಂ, DNV ಸುಬ್ರಹ್ಮಣ್ಯಂ ಅಂತ ಹೇಳಿ ಬೆಂಗಳೂರಿನಲ್ಲಿ ನಮ್ಮ ಪಿರಿಯಾಪಟ್ಟಣದವರೇ, ಭದ್ರದವರು, ಅವರು ಅನೇಕ ವರ್ಷಗಳ ಕಾಲ ಈಗ ಹಾಲಿ ಅವರು ಅಧ್ಯಕ್ಷರಾಗಿದ್ದಾರೆ. ಮಹಾಸಭೆ ಬಯಲ ಪ್ರಕಾರ ಎಲ್ಲ ಹಿಂದೆ 3 ವರ್ಷ ಇತ್ತು, ಈಗ 5 ವರ್ಷಕ್ಕೆ ಮಹಾ ಅಧ್ಯಕ್ಷೀಯ ಚುನಾವಣೆ, ನಂತರ ಮತ್ತೆ ಜಿಲ್ಲಾ ಪ್ರತಿನಿಧಿ ಚುನಾವಣೆ, ನಂತರದಲ್ಲಿ ಅವರೇ ಅಧ್ಯಕ್ಷರೇ ನಾಮಕರಣ ಮಾಡುವಂಥದ್ದು ಪದ್ಧತಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ಇರುವಂಥದ್ದು. ಒಂದು ರೀತಿಯ ಅಮೆರಿಕನ್ ಪ್ರೆಸಿಡೆನ್ಷಿಯಲ್ ಡೆಮಾಕ್ರಸಿ ಹೇಳ್ತೀವಿ, ಆ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದೆ. ಬಹಳ ಚೆನ್ನಾಗಿ ಕೆಲಸ ಮಾಡಿಕೊಂಡು ಸಮುದಾಯದ ಸೇವೆಗೆ ಅನೇಕ ನಿಟ್ಟಿನಲ್ಲಿ ತೊಡಗಿಸಿಕೊಂಡು ಎಲ್ಲ ಮಹಿಳೆಯರು ತುಂಬ ಒಳ್ಳೆಯ ಕೆಲಸಗಳು ಮಾಡಿಕೊಂಡು ಬಂದಿದ್ದಾರೆ. ಜೊತೆಗೆ ಏನಂದ್ರೆ ನಮ್ಮೊಂದು ಎಲ್ಲೋ ಮೂಲೆಯಲ್ಲಿ ಒಂದು ಕೊರಗೆ ಏನಿದೆ, 50 ವರ್ಷಗಳಲ್ಲಿ ಇಷ್ಟು ಜನ ಅಧ್ಯಕ್ಷಗಳು ನಾನು ಏನು ಹೇಳಿದೆ ಎಲ್ಲ ಒಂದೇ ನಗರಕ್ಕೆ, ಬೆಂಗಳೂರು ನಗರಕ್ಕೆ ಸೀಮಿತವಾಗ್ಬಿಟ್ಟು, ಯಾಕೆ ನಮ್ಮ ಇಲ್ಲಿ ಹಳೆ ಮೈಸೂರು ಪ್ರದೇಶದ ಮೈಸೂರು ಇರ್ಬೋದು, ಹಾಸನ, ಕೊಡಗು, ಇಂಥ ಕಡೆ ಚಾಮರಾಜನಗರ, ಇಂಥ ಕಡೆ ಯಾಕೆ ಅಧ್ಯಕ್ಷರನ್ನು ನಾವು ಮಾಡಿ ಅಲ್ಲಿ ನಮ್ಮ ಮಹಾಸಭೆಯ ಒಂದು ಅಧ್ಯಕ್ಷತೆಯ ಹುದ್ದೆಯನ್ನು ಹಿಡಿಬಾರ್ದು ನಾವೆಲ್ಲ ಹಿಂದಿನ ಚಿಂತನೆ ನಡೆಸ್ತಾ ಇದ್ದೀವಿ. ಈ ಬಾರಿ ಏನಾಯ್ತು, ಈಗ ಹಾಲಿ ಅಧ್ಯಕ್ಷರಾದಂತಹ ನಮ್ಮ ಅಶೋಕ್ ಹಾರನಹಳ್ಳಿಯವರು ಏನೋ ಕಾರಣದಿಂದ, ಅನಿವಾರ್ಯ ಕಾರಣಗಳಿಂದ ನಾನು ನಿಲ್ಲಲ್ಲ ಅಂತ ಹೇಳಿ ನಾವೆಲ್ಲ ಅವ್ರನ್ನ ಬೆಂಬಲಿಸಿದ್ವಿ ನಾವು. ಈಗ ಅವರು ನಾನು ನಿಲ್ಲೋದಿಲ್ಲ, ನೀವು ಚುನಾವಣೆ ನಡೆಸಿ, ಏಪ್ರಿಲ್ 13ನೇ ತಾರೀಕು ಚುನಾವಣೆ ನಡೆಯಲಿದೆ ಮಹಾಸಭೆ. ಅದರಲ್ಲಿ ಮೈಸೂರು ಒಂದು ಕೇಂದ್ರ, ಎಲ್ಲ ಜಿಲ್ಲಾ ಕೇಂದ್ರಗಳಿರುತ್ತೆ, ಅದರಲ್ಲಿ ಮೈಸೂರು ಒಂದು ಕೇಂದ್ರ, ನಂತರದ ಮಿಕ್ಕಿದ್ದೆಲ್ಲ ಬೆಂಗಳೂರಿನಲ್ಲಿ ಚುನಾವಣೆ ನಡೆಯುತ್ತೆ. ಮಾರ್ಚ್ 15ರ ನಂತರದಿಂದಲೇ ಈ ಪ್ರಕ್ರಿಯೆ ಪ್ರಾರಂಭ. ಯಾವಾಗ ನಮ್ಮ ಅಶೋಕ್ ಹಾರನಹಳ್ಳಿಯವರು ನಾನು ನಿಲ್ಲಲ್ಲ ಅಂತ ಹೇಳಿದ್ರು, ನಾವಾಗ ಚಿಂತೆ ಮಾಡಿದ್ರು. ನಾವೆಲ್ಲ ಇಲ್ಲಿ ನಮ್ಮ ಹಳೆ ಮೈಸೂರಿನ ಚಾಮರಾಜನಗರ, ಹಾಸನ, ಕೊಡಗು, ನಮ್ಮ ಮೈಸೂರಿನ ಎಲ್ಲ ಮುಖಂಡರುಗಳು ಸಭೆ ನಡೆಸಿ ಯಾಕೆ ಈ ಬಾರಿ ನಾವು ಪ್ರಯತ್ನ ಪಡೋಣ ನಮ್ಮ ಈ ಭಾಗಕ್ಕೆ ಅಧ್ಯಕ್ಷರಿಗೆ. ಆಗ ನಮಗೆ ಮೂಡ್ ಬಂದಿದ್ದಂಥದ್ದು ನಮ್ಮ ಡಾಕ್ಟರ್ ಪ್ರಕಾಶ್ ಜಿ ಅವ್ರನ್ನ ಯಾಕೆ ನಿಲ್ಲಿಸಬಾರ್ದು. ಚುನಾವಣೆ ಬರ್ತಾ ಇದೆ, ಅದರಲ್ಲಿ ನಾನು ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಲು
ನಾನು ಇಷ್ಟಪಟ್ಟು ಆ ಒಂದು ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ನಾನು ಆಸೆಪಟ್ಟಿದ್ದೇನೆ. ಯಾಕೆಂದರೆ ಕಳೆದ ವರ್ಷವೇ ನನಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಆಹ್ವಾನ ಬಂದಿತ್ತು. ಎಲ್ಲ ನಮ್ಮ ಸ್ನೇಹಿತರು ಬಂಧು ಮಿತ್ರರೆಲ್ಲ ಹೇಳಿದರು. ಆದರೆ ಅವರು ಆಗಿರಲಿಲ್ಲ. ನಮ್ಮದು 3 ವರ್ಷಕ್ಕೆ ನಿಂತಕ್ಕಂಥ 1 ವರ್ಷದ ಚುನಾವಣೆ. ಆದರೆ ಈಗ ಬೈಲಾಚಿದ್ದಾಗ 5 ವರ್ಷದ ಚುನಾವಣೆ ಒಂದ್ಸಲ ಅಂತ ಆಗ್ತಾ ಇದೆ. ನಾನು ಶ್ರೀರಂಗಪಟ್ಟಣದ ನಿವಾಸಿ ಆದರೂ ನನಗೆ ಈ ಮೈಸೂರು, ಮಂಡ್ಯ, ಹಾಸನ, ಮಡಿಕೇರಿ ಎಲ್ಲ ಸಂಪರ್ಕಗಳು ಜಾಸ್ತಿ ಇರೋದ್ರಿಂದ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಇರಲಿ ಅಂತೇಳಿ ನಾನು ಇವತ್ತು ಮೈಸೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಬೇಕು, ಎಲ್ಲರೂ ವಿಚಾರವನ್ನು ತಿಳಿಸಬೇಕು ಅಂತ ಬಂದಿದ್ದೆ. ನಾನು ಚಿಕ್ಕಂದಿನಿಂದಲೂ ಸಹಿತ ಸಂಘದ ಸಹಾಯ ಅನೇಕ ಜನರಿಗೆ ಬರುತ್ತಾ ಸಾಮಾನ್ಯ ಕಾರ್ಯಕರ್ತರಾಗಿ ಜಿಲ್ಲಾ ಬ್ರಾಹ್ಮಣ ಸಂಘ, ತಾಲೂಕು ಬ್ರಾಹ್ಮಣ ಸಂಘದಲ್ಲಿ ಸೇವೆ ಸಲ್ಲಿಸಿ ನಂತರ ಕಳೆದ ನಮ್ಮ ಹಿರಿಯರು ಹೇಳಿದಾಗೆ ಹಳೆಯ ಅಧ್ಯಕ್ಷರಾದಂಥ ನಮಗೆ ಅನೇಕ ಜನ 3 ಜನ ಇದ್ದರು. ಅವರೆಲ್ಲರೂ ಸಹಿತ ಅಧ್ಯಕ್ಷರ ಜೊತೆ ಕೆಲಸವನ್ನು ಮಾಡಿ 3 ಸಲ ಉಪಾಧ್ಯಕ್ಷರಾಗಿದ್ದೇನೆ. ನಂತರ ಈಗ ನಾನು ಈ ವರ್ಷ 18 ತಾರೀಕಿಗೆ ಚುನಾವಣೆಯನ್ನು ಸ್ಪರ್ಧಿಸಬೇಕು ಅಂತ ಆಸೆಪಟ್ಟು ನಮ್ಮ ಎಲ್ಲ ಮೈಸೂರಿನ ಸಂಘ ಸಂಸ್ಥೆಗಳು ಎಲ್ಲ ಜಿಲ್ಲೆಯವರು ಸಹಿತ ನೀವು ನಿಂತ್ಕೊಳ್ಬೇಕು ಅಂತ ಹೇಳಿದರು. ಹಾಗೂ ನಾನು ಸ್ವಇಚ್ಛೆಯಿಂದ ಈ ಒಂದು ಸ್ಪರ್ಧೆ ಮಾಡುತ್ತಿದ್ದೇನೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಏಪ್ರಿಲ್ ತಿಂಗಳ 13ನೇ ತಾರೀಕು ನಡೆಯಿತು. ಅದಕ್ಕೋಸ್ಕರ ತಮ್ಮೆಲ್ಲರ ಪತ್ರಕರ್ತ ಬಂಧುಗಳನ್ನು ಕೇಳ್ಕೊತಾ ಇದ್ದೇನೆ, ಇದೆಲ್ಲರಿಗೂ ಸಹಿತ ಮನವಟ್ಟುವಂತೆ ತಾವೆಲ್ಲ ಮುದ್ರಿಸಿಕೊಂಡು ನಮ್ಮ ಈ ಒಂದು ಯಶಸ್ಸಿಗೆ ತಾವೆಲ್ಲರೂ ಸಹಿತ ಕಾರಣ ಆಗಬೇಕು. ಹಿಂದೆ